ಈ ಸಂಚಿಕೆಯಲ್ಲಿ ಜೈನಿಸಮ್ನ ಬಗ್ಗೆ ತಿಳಿದುಕೊಳ್ಳೋಣ. ಜೈನ ಲಿಟ್ರೇಚರ್ ಏನು, ಮಹಾವೀರನ ಒಂದು ಲೈಫ್ ಏನು ಮತ್ತು ಅವನು ಹೇಳಿದಂತಹ ತತ್ವ ಸಿದ್ಧಾಂತಗಳೇನು, ಇದರ ಬಗ್ಗೆ ನಾವು ಸ್ಟಡಿ ಮಾಡೋಣ. ಮೊದಲನೇದಾಗಿ ಅರ್ಲಿ ಜೈನ್ ಲಿಟ್ರೇಚರ್, ಸಾಹಿತ್ಯ ಏನಿತ್ತು, ಜೈನ ಸಾಹಿತ್ಯ. ಅದಾದ ನಂತರ ಮಹಾವೀರನ ಒಂದು ಜೀವನ ಏನಿತ್ತು. ಅದಾದ ನಂತರ ಜೈನಿಸಮ್ನ ತತ್ವ ಸಿದ್ಧಾಂತಗಳೇನು, ಬುದ್ಧಿಸಮ್ ಹಾಗೂ ಜೈನಿಸಮ್ನ ಏನು ಪ್ರತಿಪಾದನೆ ಮಾಡ್ತಾ ಇದೆ, ಅದರ ವ್ಯತ್ಯಾಸಗಳೇನು ಕಂಡು ಬರ್ತದೆ. ಅದಾದ ನಂತರ ಜೈನಿಸಮ್ ಸ್ಪ್ರೆಡ್ ಆಗಿದ್ದಂತಹ ರೀತಿ, ಅದರ ಒಂದು ಪ್ರಾಮುಖ್ಯತೆ ಯಾವ ಥರ ಇತ್ತು, ಮತ್ತು ಜೈನಿಸಮ್ನಲ್ಲಿ ಬರುವಂತಹ ಹಲವಾರು ವಿಧಗಳು ಅಥವಾ ಹಲವಾರು ತತ್ವಗಳು, ಅಂದರೆ ಎರಡು ಸ್ಕೂಲ್ ಆಫ್ ಥಾಟ್ಸ್ ಬರುತ್ತೆ ಅಂತಂದರೆ ಎರಡು ಡಿವಿಷನ್ ಬರುತ್ತೆ ಜೈನಿಸಮ್ನಲ್ಲೇ, ದಿಗಂಬರ ಮತ್ತು ಶ್ವೇತಂಬರ ಅಂಥೇಳಿ. ಅದನ್ನು ನಾವು ನೋಡಬೇಕಾಗತ್ತೆ. ಮೊದಲನೇದಾಗಿ ಹೇಳೋದಾದರೆ ಜೈನ ಲಿಟ್ರೇಚರ್, ಜೈನ ಸಾಹಿತ್ಯ ಏನಿದೆಯಲ್ಲ, ಇದು ಯಾವ ರೀತಿ ಬಂತು ಇನಿಷಿಯಲಿ ಅಂತಂದರೆ ಓರಲ್ ಟ್ರೆಡಿಷನ್, ಅಂತಂದರೆ ಬಾಯಿಂದ ಬಾಯಿಗೆ ಬಂದಿದ್ದು. ಅಂತಂದರೆ ಅವರು ಜ್ಞಾಪಕದಲ್ಲಿ ಇಟ್ಕೊಂಡು ಸಂಪೂರ್ಣ ಸಾಹಿತ್ಯವನ್ನು, ಒರಿಜಿನಲ್ ಸಾಹಿತ್ಯವನ್ನು ಸಂಪೂರ್ಣ ಜ್ಞಾಪಕದಲ್ಲಿ ಇಟ್ಕೊಂಡು ಅದನ್ನು ಪಸರಿಸ್ತಾ ಇದ್ರು ಜನ್ರೇಷನ್ ಟು ಜನ್ರೇಷನ್. ಆದರೆ ನಂತರ ಆಫ್ಟರ್ ಟೈಮ್ ಬೀಯಿಂಗ್, ಸಾಕಷ್ಟು ಕಾಲದ ನಂತರ ಅವರಿಗೆ ಒಂದು ರಿಕ್ವೈರ್ಮೆಂಟ್ ಅನ್ನಿಸ್ತು, ಇಲ್ಲ ಈ ನಾಲೆಡ್ಜನ್ನು ನಾವು ಡಾಕ್ಯುಮೆಂಟ್ ಮಾಡಿ ಇಡಬೇಕು, ಡಾಕ್ಯುಮೆಂಟೆಡ್ ನಾಲೆಡ್ಜ್ ಮಾಡಬೇಕು ಅಂತ ಹೇಳಿ. ಅದಾದ ನಂತರ ಸುಮಾರು ವರ್ಷಗಳ ನಂತರ ಅವ್ರೇನು ಮಾಡ್ತಾರೆ, ಅದನ್ನು ಡಾಕ್ಯುಮೆಂಟ್ ಮಾಡ್ತಾರೆ. ಎಲ್ಲ ರಿಲಿಜಿಯಸ್ ಸ್ಕ್ರಿಪ್ಚರ್ಸ್ಗಳು ಏನೇನಿತ್ತಲ್ಲ ಅದನ್ನೆಲ್ಲದನ್ನು ಕೂಡ ಡಾಕ್ಯುಮೆಂಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಏನಾಗ್ಬಿಟ್ಟಿದೆ ಅಂತಂದರೆ, ಈ ಡಾಕ್ಯುಮೆಂಟ್ ಮಾಡಿದ್ದು ಆ ಜೈನ ಮಹಾವೀರ ಇದ್ದಂತಹ ಕಾಲದಲ್ಲೇ ರೆಡಿ ಆಗಿದ್ದಲ್ಲ, ಆದರೆ ಅವನ ನಂತರ ಸುಮಾರು ವರ್ಷಗಳ ನಂತರ ಈ ಡಾಕ್ಯುಮೆಂಟ್ಸ್ಗಳನ್ನು ಮಾಡಿದ್ರಿಂದ ಸಾಕಷ್ಟು ನಾಲೆಡ್ಜ್ ಏನಿದೆಯಲ್ಲ ಅದು ಕಳೆದೋಗ್ಬಿಟ್ಟಿದೆ. ಅಂದರೆ ಸಾಕಷ್ಟು ಚೇಂಜಸ್ ಆಗೋಗ್ಬಿಟ್ಟಿದೆ ಅನ್ನುವಂಥದ್ದು ಕೂಡ ಇದೆ. ಎರರ್ಸ್ಗಳು ಇದೆ, ಅದರಲ್ಲಿ ತಪ್ಪುಗಳು ಹಲವಾರು ಸೇರಿಕೊಂಡಿದೆ, ಪಲ್ಯೂಟ್ ಆಗೋಗ್ಬಿಟ್ಟಿದೆ. ಬೇರೆದ್ರ ಬಗ್ಗೆ ಇನ್ಫ್ಲೂಯೆನ್ಸ್ಗಳು, ಬೇರೆ ಹಲವಾರು ಧರ್ಮದ ಇನ್ಫ್ಲೂಯೆನ್ಸ್ಗಳು ಸೇರಿಕೊಂಡಿದೆ, ಪದ್ಧತಿಗಳ ಇನ್ಫ್ಲೂಯೆನ್ಸ್ ಸೇರಿಕೊಂಡಿದೆ. ಸೊ ಈ ರೀತಿ ಎಲ್ಲ ಇದೆ. ಅದನ್ನು ಪ್ರಿಸರ್ವ್ ಮಾಡಲಿಕ್ಕೋಸ್ಕರನೇ ಏನು ಮಾಡಿದ್ರು, ಈ ಥರ ಪಲ್ಯೂಟ್ ಆಗಬಾರ್ದು ಅನ್ನುವಂಥದ್ದನ್ನ ಪ್ರಿಸರ್ವ್ ಮಾಡಲಿಕ್ಕೋಸ್ಕರನೇ ಅವರು ಡಾಕ್ಯುಮೆಂಟ್ ಮಾಡಿ ಇಟ್ಟಿದ್ದು, ಸೊ ದಟ್ ಅದನ್ನು ಆ್ಯಸ್ ಇಟ್ ಈಸ್ ಪ್ರಿಸರ್ವ್ ಮಾಡೋಣ ಅಂತೇಳಿ. ಸೊ ಅಂತಹದ್ದನ್ನು ಕೆನಾನ್ ಅಂತ ಹೇಳಿ ಕರೀತಾರೆ. ಅಂದರೆ ಕೆನಾನ್ ಅಂದರೆ ಮಹಾವೀರನ ಏನು ಟೀಚಿಂಗ್ ಏನಿದೆಯಲ್ಲ, ಆ ಮಹಾವೀರನ ಟೀಚಿಂಗ್ನೆಲ್ಲ ಕಲೆಕ್ಟ್ ಮಾಡಿ ಬರೀತಾರೆ. ಅದನ್ನು ಕೆನಾನ್ ಅಂತ ಹೇಳ್ತಾರೆ. ಅಂದರೆ ಜೈನ ಧರ್ಮದ ಒಂದು ಪವಿತ್ರವಾದ ಬರಹಗಳು, ಸ್ಕ್ರಿಪ್ಚರ್ ಅಂತ ಹೇಳ್ಬೋದು ಈ ಕೆನಾನನ್ನು. ಈ ಸೇಕ್ರೆಡ್ ಬುಕ್ಸ್ ಆಫ್ ಜೈನಾಸ್ ಆರ್ ನೋನ್ ಆಸ್ ಸಿದ್ಧಾಂತ ಅಥವಾ ಆಗಮ ಅಂತ ಹೇಳಿ ಕರಿತಾರೆ. ಅಂದರೆ ಇವರ ಪವಿತ್ರವಾದ ಗ್ರಂಥಗಳನ್ನು ಸಿದ್ಧಾಂತ ಅಥವಾ ಆಗಮಾಸ್ ಅಂತ ಹೇಳಿ ಕರೀತಾರೆ. ಸೇಕ್ರೆಡ್ ಬುಕ್ಸ್ ಆಫ್ ಜೈನಾಸ್ನ ಸಿದ್ಧಾಂತ ಅಥವಾ ಆಗಮಾಸ್ ಅಂತಂದರೆ ಬಂದಿರುವಂಥದ್ದು, ಅಂದರೆ ವಿಚ್ ಹ್ಯಾಸ್ ಕಮ್ ಡೌನ್ ಅಂತ ಆಗಮ ಅಂತಂತಂದರೆ. ಸೊ ಈ ಲ್ಯಾಂಗ್ವೇಜ್ ಇದು ಯಾವ ಲ್ಯಾಂಗ್ವೇಜಲ್ಲಿದೆ ಅಂತಂದರೆ, ಇದು ಈಸ್ಟರ್ನ್ ಡಯಾಲೆಕ್ಟ್ ಆಫ್ ಪ್ರಾಕೃತ್. ಅಂದರೆ ಪ್ರಾಕೃತ್ ಏನು ಭಾಷೆ ಇದೆಯಲ್ಲ, ಅದರಲ್ಲಿ ಪೂರ್ವದಲ್ಲಿ ಅದರದೇ ಒಂದು ವಿಶಿಷ್ಟವಾದ ಭಾಷಾ ಶೈಲಿ ಇತ್ತು. ಅದನ್ನು ಅರ್ಧಮಾಗಧಿ ಅಂತ ಹೇಳಿ ಕರಿತಾಯಿದ್ರು. ಈ ಅರ್ಧಮಾಗಧಿಯಲ್ಲಿ ಭಾಳಷ್ಟು ಹಳೆಯದೇನಿದೆಯಲ್ಲ ಈ ಜೈನಿಸಮ್ ಲಿಟ್ರೇಚರ್, ಅದೆಲ್ಲ ಅದರಲ್ಲಿ ಸಿಗುತ್ತೆ. ಅರ್ಧಮಾಗಧಿ ಇದು ಪ್ರಾಕೃತ್ ಲ್ಯಾಂಗ್ವೇಜ್ನ ಒಂದು ಡಯಾಲೆಕ್ಟ್, ಅಂದರೆ ಉಪಭಾಷೆ. ಇದನ್ನು ಕಂಪೈಲ್ ಮಾಡಿರಲ್ಲ, ಎಲ್ಲ ಬರೆದಿದ್ದಾರಲ್ಲ, ಅದು ಬರೆದಿದ್ದು ಯಾವಾಗ ಅಂತಂದರೆ ಸುಮಾರು 5ನೇ ಸೆಂಚುರಿಯಲ್ಲಿ ಬರೆದಿರೋದು ಅಂತ ಹೇಳ್ತಾರೆ. ಒಂದು ಜೈನ ಕೌನ್ಸಿಲ್ನ ಆರ್ಗನೈಸ್ ಮಾಡ್ತಾರೆ. ಆ ಜೈನ ಕೌನ್ಸಿಲ್ನ ಹೆಡ್ ಮಾಡೋದು ಯಾರು ಅಂತಂದರೆ ದೇವರ್ದಿ ಕ್ಷಮಶ್ರಮಣ ಅನ್ನುವಂಥವನು ಹೆಡ್ ಮಾಡ್ತಾನೆ. ಎಲ್ಲಿ ಕಂಡಕ್ಟ್ ಮಾಡ್ತಾರೆ ಅನ್ನೋ ವಲ್ಲಭಿ ಎಲ್ಲಿ ಬರ್ತದೆ, ಗುಜರಾತಲ್ಲಿ ಬರ್ತದೆ. ಇದಕ್ಕೆ ಪ್ರೆಸಿಡೆಂಟ್ ಯಾರಾಗಿರ್ತಾನೆ ಅಂತಂದರೆ ದೇವರ್ದಿ ಕ್ಷಮಶ್ರಮಣ ಅಂಥೇಳಿ ಸುಮಾರು 5 ಅಥವಾ 6ನೇ ಸೆಂಚುರಿ CE ಇದನ್ನು ಕಂಪೈಲ್ ಮಾಡ್ತಾರೆ. ಕಂಪೈಲೇಷನ್ನಲ್ಲಿ ಏನಿದೆ ಆಗಿದ್ದರೆ, ಈ ಕಂಪೈಲೇಷನ್ನಲ್ಲಿ ಅರ್ಲಿ ಟೆಕ್ಸ್ಟ್ಗಳಿದೆ. ಯಾವುದ್ಯಾವುದು ಅಂತ ಆಚಾರಾಂಗ ಸೂತ್ರ ಅಂತ ಹೇಳಿ, ಸೂತ್ರ ಕೃತಾಂಗ ಅಂತ ಹೇಳಿ, ಅದಾದ ನಂತರ ಕಲ್ಪಸೂತ್ರ ಅಂತ ಹೇಳಿ. ಇವು ಮೂರು ಕೂಡ ಜೈನಿಸಮ್ನ ಲಿಟ್ರೇಚರ್ ಸಾಹಿತ್ಯದಲ್ಲಿ ಒಂದು ಭಾಳಷ್ಟು ಹಳೆಯ ಪುರಾತನವಾದಂತಹ ಸಾಹಿತ್ಯ ಅಂತ ಹೇಳಿ ಹೇಳ್ಬೋದು. ಜೈನಿಸಮ್ ಸುಮಾರು 3ನೇ ಶತಮಾನದಲ್ಲಿ 3rd ಸೆಂಚುರಿ CE ಈ ಟೈಮ್ನಲ್ಲಿ ಏನಾಗುತ್ತೆ, 2 ಮೇಜರ್ ಸೆಕ್ಟ್ ಆಗಿ ಡಿವೈಡ್ ಆಗುತ್ತೆ. ನಾವು ಅದನ್ನು ಆಗಲೇ ನೋಡಿದ್ವಿ. ಅದ್ಯಾವುದು ಅಂತಂದರೆ, ಒಂದು ದಿಗಂಬರ ಅಂತೇಳಿ, ಇನ್ನೊಂದು
ಶ್ವೇತಂಬರ ಅಂತ ಹೇಳಿ. ದಿಗಂಬರ ಅಂತಂದರೆ ಅವರು ನೇಕೆಡ್ನೆಸ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಶ್ವೇತಂಬರ ಅಂತಂದರೆ ಅವರು ಒಂದು ವೈಟ್ ಕ್ಲಾನ್ ಅಂತ ವೈಟ್ ಕ್ಲಾತ್ಸ್ನ ಅವರು ಹಾಕ್ಕೊಳ್ತಾಯಿದ್ರು. ಸೊ ದಿಗಂಬರ ಮತ್ತು ಶ್ವೇತಂಬರ ಅನ್ನುವಂಥ ಎರಡು ಸೆಕ್ಟ್ಗಳಾಗತ್ತೆ 3ನೇ ಸೆಂಚುರಿನಲ್ಲಿ ಅನ್ನೋದನ್ನು ನಾವು ನೋಡಬಹುದು. ಮಹಾವೀರ ಏನಿದ್ದಾನಲ್ಲ, ಮಹಾವೀರನ ಶಿಷ್ಯಂದ್ರನ್ನ ಅಂದರೆ ಡಿಸೈಪಲ್ಸ್ಗಳನ್ನು, ಅವನು ಡೈರೆಕ್ಟ್ ಅವನು ಇದ್ದಂತಹ ಡೈರೆಕ್ಟ್ ಶಿಷ್ಯಂದ್ರಗಳನ್ನು ಏನಂತ ಕರಿತಾಯಿದ್ರು ಅಂತಂದರೆ ಗಣಧರಾಸ್ ಅಂತ ಹೇಳಿ ಕರಿತಾಯಿದ್ರು. ಅವರು ಡೈರೆಕ್ಟ್ ಡಿಸೈಪಲ್ಸ್ ಆಗಿರ್ತಾಯಿದ್ರು. ಅವನಿಂದನೇ ಕಲ್ತಂಥವ್ರು ಅಂತ ಹೇಳಿ ನಾವು ಅದನ್ನು ನೋಡಬಹುದು. ಈ ಗಣಧರಸ್ಗೆ ಏನಿದೆಯಲ್ಲ, ಇವರಿಗೆ ಒಂದು ಪರ್ಫೆಕ್ಟ್ ನಾಲೆಡ್ಜ್ ಇದೆ. ಅಂದರೆ ಕೇವಲ ಜ್ಞಾನವನ್ನು ಇವರು ಪಡೆದಂಥವ್ರು, ಸುಪ್ರೀಂ ನಾಲೆಡ್ಜನ್ನು ಪಡೆದಂಥವ್ರು ಅಂತಲೂ ಕೂಡ ಇದರಲ್ಲಿ ನಮಗೆ ಸಿಗತ್ತೆ. ಈ ಗಣಧರಾಸ್ ಏನಿದಾರಲ್ಲ, ಇವರು ಹೇಳಿರುವಂತಹ ಸೂತ್ರಗಳನ್ನು 12 ಟೆಕ್ಸ್ಟ್ಗಳಲ್ಲಿ ಏನು ಮಾಡಿದ್ದಾರೆ, ಬರೆದಿದ್ದಾರೆ ಅನ್ನೋದನ್ನು ನಾವು ನೋಡಬಹುದು. ಈ 12 ಮೇನ್ ಟೆಕ್ಸ್ಟ್ಗಳನ್ನು ಅಂಗ ಅಂತ ಹೇಳಿ ಕರೀತಾರೆ. ಇದು ಒರಿಜಿನಲ್ ಏನು ಟೀಚಿಂಗ್ ಇದೆಯಲ್ಲ ಅದನ್ನು ಇದು ಒಳಗೊಂಡಿದೆ. ಇದನ್ನು ಮೇನ್ ಟೆಕ್ಸ್ಟ್ಗಳು ಅಥವಾ ಲಿಮ್ಸ್ಗಳು ಅಂತ ಹೇಳಿ ಕೂಡ ಅದನ್ನು ಕರೀತಾರೆ. ಇವು ಜೈನಶಾಸ್ತ್ರದ ಬಹಳ ಪ್ರಾಚೀನವಾದಂತಹ ಒಂದು ಧರ್ಮ ಗ್ರಂಥಗಳು ಅಥವಾ ಒಂದು ಟೆಕ್ಸ್ಟ್ಗಳು ಅಂತ ಹೇಳಿ ಇದನ್ನು ಕನ್ಸಿಡರ್ ಮಾಡ್ತಾರೆ. ಭಾಳ ಸೇಕ್ರೆಡ್ ಸ್ಕ್ರಿಪ್ಚರ್ಸ್ ಅಂತ ಹೇಳಿ ಇದನ್ನು ಕನ್ಸಿಡರ್ ಮಾಡ್ತಾರೆ. ನಾವು ಮುಂಚೆನೇ ತಿಳ್ಕೊಂಡಾಗೆ ಇದನ್ನು ಬಾಯಿಂದ ಬಾಯಿಗೆ, ಮೆಮೊರಿಯಿಂದ ಮೆಮೊರಿ, ಜ್ಞಾಪಕ ಶಕ್ತಿಯಿಂದ ಎಲ್ಲ ಸೂತ್ರಗಳನ್ನು ಜನ್ರೇಷನ್ ಟು ಜನ್ರೇಷನ್ ಪಾಸ್ ಮಾಡ್ತಾಯಿದ್ರು ಅಂತ ಹೇಳಿ ಗೊತ್ತಾಯಿತು. ಅಂತಹ ಮಾಂಗ್ಸ್ಗಳೇನಿರ್ತಿದ್ರಲ್ಲ, ಅದನ್ನು ಜ್ಞಾಪಕ ಶಕ್ತಿನಲ್ಲಿ ಇಟ್ಕೊಂಡಿರೋಂಥ ಮಾಂಗ್ಸ್ಗಳು ಮಿನಿಮಮ್ 10 ಪೂರ್ವ ಅಂಗಗಳನ್ನು ಜ್ಞಾಪಕ ಇಟ್ಕೊಂಡಂಥವ್ರನ್ನ ಶ್ರುತಕೇವಲೀಸ್ ಅಂತ ಹೇಳಿ ಕರಿತಾಯಿದ್ರು. ಈ ಶ್ರುತಕೇವಲಿಗಳಿಗೆ ಆ ಥರ 10 ಅಂಗಗಳು ಮಿನಿಮಮ್ ಅವರಿಗೆ ಅವರ ಬಾಯ್ಪಾಠ ಆಗಿರ್ತಿತ್ತು ಅಥವಾ ಅವರ ಮನಸ್ಸಿನಲ್ಲಿ ಅವರ ಜ್ಞಾಪಕದಲ್ಲಿ ಉಳಿತಾ ಇರ್ತಿತ್ತು ಅನ್ನೋದನ್ನು ನಾವು ಗಮನಿಸಬಹುದು. ಈ ಶ್ರುತಕೇವಲಿಗಳು ಕೇವಲ ಏನು ಆ ಸೂತ್ರಗಳನ್ನು ಬರೆಯೋದಲ್ದಲೇ, ಸಂಗ್ರಹಿಸೋದಲ್ದಲೇ ಅದಕ್ಕೆ ಕಮೆಂಟ್ರಿಗಳನ್ನು ಕೂಡ ಬರೆದಿದ್ದಾರೆ ಅನ್ನುವಂಥದ್ದು ಒಂದು ವಿಶಿಷ್ಟ ಸಂಗತಿ ಅಂತ ನಾವು ಗಮನಿಸಬಹುದು. ಶ್ರುತಕೇವಲಿಗಳು ಏನು ಬರೆದಿದ್ರಲ್ಲ, ಅವರು ಸೂತ್ರಗಳನ್ನು ಬರೆಯೋದಲ್ದಲೇ, 12 ಅಂಗಗಳನ್ನು ಬರೆಯೋದು ಜ್ಞಾಪಕ ಇಟ್ಕೊಳೋದಲ್ದಲೇ ಅದಕ್ಕೆ ಕಮೆಂಟ್ರೀಸ್ಗಳನ್ನು ಬರೆದಿದ್ರು. ಆ ಕಮೆಂಟ್ರೀಸ್ಗಳನ್ನು ಅಂಗಬಾಹ್ಯಾಸ್ ಅಂತ ಹೇಳಿ ಕರಿತಾ ಇದ್ರು. ಇದಾದ ನಂತರ ನಾವು ಶ್ವೇತಂಬರದ ಬಗ್ಗೆ ನಾವು ನೋಡೋಣ. ಶ್ವೇತಂಬರ ಸೆಕ್ಟ್ನಲ್ಲಿ ಯಾವ್ಯಾವ ಥರ ಒಂದು ಲಿಟ್ರೇಚರ್ಗಳಿತ್ತು ಅನ್ನೋದನ್ನು ನಾವು ಗಮನಿಸೋಣ. ಶ್ವೇತಂಬರ ಜೈನ ಸಾಹಿತ್ಯದಲ್ಲಿ ನೋಡೋದಾದರೆ 12 ಅಂಗಗಳು ಬರುತ್ತೆ. ಅದಾದ ನಂತರ 12 ಉಪಾಂಗಗಳು ಬರುತ್ತೆ. 12 ಉಪಾಂಗದ ನಂತರ ಬರುವಂಥದ್ದು 6 ಛೇಡ ಸೂತ್ರಾಸ್ಗಳು ಅಂತ ಹೇಳಿ ಕರೀತಾರೆ. ಅದರ ನಂತರ 4 ಮೂಲ ಸೂತ್ರಗಳು ಇದರಲ್ಲಿ ಇದೆ. ಅಷ್ಟು ಅಲ್ಲದೇ ಇದಕ್ಕೆ ಪ್ರತ್ಯೇಕವಾಗಿ ನಂದಿಸೂತ್ರ ಮತ್ತು ಅನುಯೋಗ ದ್ವಾರ ಅಂತ ಹೇಳಿ 2 ಏನು ಒಂದು ವಿಶಿಷ್ಟವಾಗಿರುವಂತಹ ಜೈನ ಗ್ರಂಥಗಳು ಕೂಡ ನಮಗಿದರಲ್ಲಿ ಸಿಗತ್ತೆ. ಸೊ ಇವೆಲ್ಲ ಶ್ವೇತಂಬರದ ಸೆಕ್ಟ್ನ ಗ್ರಂಥಗಳು. ಇಷ್ಟರ ಜೊತೆಗೆ 10 ಪ್ರಕೀರ್ಣಾಸ್ ಅಂತ ಹೇಳಿ 10 ಗ್ರಂಥಗಳು ಕೂಡ ಇದೆ. ಸೊ ಇವೇನೇನು ಅಂತಂದರೆ, ಅಂಗ ಅಂತಂದರೆ ಮೂಲ ಸೂತ್ರಗಳು, ಉಪಾಂಗ ಅಂತಂದರೆ ಅದು ಅಂಗಕ್ಕೆ ಬರೆದಿರುವಂತಹ ಕಮೆಂಟ್ರೀಸ್ಗಳು, ಪ್ರಕೀರ್ಣಾಸ್ ಅಂತಂದರೆ ಪ್ರಕೀರ್ಣ ಹಲವಾರು ಸಬ್ಜೆಕ್ಟ್ಗಳನ್ನು ಹೇಳಿದೆ ಜೈನಿಸಮ್ ರಿಲೇಟೆಡ್ಡು. ಛೇಡ ಸೂತ್ರ ಅಂತಂದರೆ ಇದು ಮಾಂಗ್ಸ್ ಮತ್ತು ನನ್ಸ್ಗಳಿಗೆ, ಸನ್ಯಾಸ ಮತ್ತು ಸನ್ಯಾಸಿನಿಯರಿಗೆ. ಮೂಲ ಸೂತ್ರವೂ ಕೂಡ ಸನ್ಯಾಸ ಮತ್ತು ಸನ್ಯಾಸಿನಿಯರಿಗೆ ಇದೆ. ಈ ಛೇಡ ಸೂತ್ರ, ಮೂಲ ಸೂತ್ರದಲ್ಲಿ ಏನೇನು ಫಾಲೋ ಮಾಡಬೇಕು, ಏನೇನು ಫಾಲೋ ಮಾಡಬಾರ್ದು ಅನ್ನೋದು ಇದೆ. ದಿಗಂಬರ ಸೆಕ್ಟಲ್ಲಿ ಬರುವಂತಹ ಸೇಕ್ರೆಡ್ ಪವಿತ್ರವಾದ ಗ್ರಂಥಗಳನ್ನು ಸಿದ್ಧಾಂತ ಅಂತ ಹೇಳಿ ಕರೀತಾರೆ. ಇದಾದ ನಂತರ ತತ್ವಾರ್ಥ ಸೂತ್ರ ಅನ್ನುವಂಥದ್ರಲ್ಲಿ ಮುಖ್ಯ ಜೈನ ತತ್ವಗಳು ದಿಗಂಬರ ಮತ್ತು ಶ್ವೇತಂಬರ ಎರಡರಲ್ಲೂ ಇರುವಂಥ ತತ್ವಗಳು ಅಡಗಿದೆ. ಜೈನಿಸಮ್ನ ಪ್ರಕಾರ ಎಲ್ಲ ರಿಯಲೈಸ್ ಪರ್ಸನ್ ಜಿನರು ಕೂಡ ಹೇಳುವಂಥದ್ದು ಸೇಮ್ ಸತ್ಯವನ್ನೇ, ಒಂದೇ ಸತ್ಯವನ್ನೇ. ಆದರೆ ಆ ಸತ್ಯವನ್ನು ಹೇಳುವಂತಹ ಬಗೆ ಏನಿದೆಯಲ್ಲ, ಆ ಕಾಲಕ್ಕೆ ತಕ್ಕ ಹಾಗೆ ಅವರು ಅದನ್ನು ಹೇಳಿರ್ತಾರೆ ಅನ್ನುವಂಥದ್ದು ಅವರ ಒಂದು ನಂಬಿಕೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ಅವರು ತಿಳಿದಂತಹ ಸತ್ಯವನ್ನು ಹೇಳಿರುವುದನ್ನು ದಿವ್ಯ ಧ್ವನಿಯಿಂದ ಹೇಳಿದ್ದಾರೆ ಅಂತ ಹೇಳಿ ಜಿನ ತತ್ವದಲ್ಲಿ, ಜಿನ ಧರ್ಮದಲ್ಲಿ ಹೇಳ್ತಾರೆ. ಈ ದಿವ್ಯ ಧ್ವನಿ ಅಂದರೆ ಯಾವ ರೀತಿ ಇರುತ್ತೆ ಅಂತಂದರೆ, ಇದೊಂದು ರೀತಿ ಓಂಕಾರ ಧ್ವನಿ ಥರ ಅಂತನಾದರೂ ಅಂದ್ಕೊಳ್ಬೋದು. ಅಥವಾ ಒಂದು ಅಂದರೆ ಶ್ವೇತಂಬರದಲ್ಲಿ ಕೂಡ ಒಂದು ರೀತಿ ಹೇಳ್ತಾರೆ. ಈಗ ಸಂವತ್ಸ್ರವಣ ಅಂತ ಹೇಳಿ ಕರೀತಾರೆ. ಸಂವತ್ಸ್ರವಣ ಅಂತಂದರೆ ಈ ದಿವ್ಯ ಧ್ವನಿ. ಈ ದಿವ್ಯ ಧ್ವನಿ ಯಾವ ರೀತಿ ಇದೆ, ಓಂಕಾರದ ರೀತಿ ಇದೆ ಅಂತ ಹೇಳಿ ದಿಗಂಬರರು ಅಂದ್ಕೊಂಡ್ರೆ ಇದೊಂದು ಅನಾರ್ಥ
ಅನ್ಆರ್ಟಿಕ್ಯುಲೇಟೆಡ್ ಸೌಂಡ್ ಅಂತ ಹೇಳಿ ಕರೀತಾರೆ. ಅದೇನೇ ಶ್ವೇತಂಬರರು ಏನಂತ ಅನ್ಕೊತಾರೆ ಅಂತಂದರೆ, ಇದು ಎಲ್ಲರೂ ಕೂಡ ಕೇಳಬಲ್ಲ ಅಂತಂದರೆ 5 ಸೆನ್ಸಸ್ ಏನಿದೆಯಲ್ಲ, ಪಂಚೇಂದ್ರಿಯಗಳು ಇರುವಂತಹ ಎಲ್ಲ ಪ್ರಾಣಿಗಳು, ಎಲ್ಲ ಜೀವಿಗಳು ಕೂಡ ಕೇಳಬಹುದಾದಂಥ ಒಂದು ಸೌಂಡ್ ಅಂತ ಹೇಳಿ ಶ್ವೇತಂಬರರು ಅನ್ಕೊತಾರೆ. ಆದರೆ ದಿಗಂಬರರು ಅನ್ಆರ್ಟಿಕ್ಯುಲೇಟೆಡ್ ಸೌಂಡ್ ಅಂತ ಹೇಳಿ ಅವರು ಅನ್ಕೊಳ್ತಾರೆ. ಇದನ್ನು ನಾವು ತಿಳ್ಕೊಳ್ಬೋದು. ಅದನ್ನೇ ಅವ್ರು ಹೇಳೋದು, ಆಲ್ ಬೀಯಿಂಗ್ಸ್ ಕ್ಯಾನ್ ಹಿಯರ್ ದಿಸ್ ಸೌಂಡ್. ಈ ದಿವ್ಯ ಧ್ವನಿಯನ್ನು ಎಲ್ಲ ಪಂಚೇಂದ್ರಿಯ ಇರುವಂತಹ ಜೀವಿಗಳು ಕೂಡ ಆಲಿಸಬಹುದು ಅನ್ನೋದನ್ನು ಇವರು ಶ್ವೇತಂಬರ ಸೆಟ್ನವರು ಬಿಲೀವ್ ಮಾಡ್ತಾರೆ. ಈ ದಿವ್ಯ ಧ್ವನಿ ಯಾವ ಲ್ಯಾಂಗ್ವೇಜಲ್ಲಿದೆ ಅಂತಂದರೆ, ಪ್ರಾಕೃತ್ನ ಒಂದು ಉಪಭಾಷೆ ಆಗಿರ್ತಕ್ಕಂಥ ಅರ್ಧಮಾಗಧಿ ಲ್ಯಾಂಗ್ವೇಜಲ್ಲಿ ಇದೆ ಅನ್ನುವಂಥದ್ದು ಇವರ ನಂಬಿಕೆ. ಇದರಲ್ಲಿ ನಮಗೆ ಸಿಗತ್ತೆ. ನಾನ್ ಕ್ಯಾನಾನಿಕಲ್ ಟೆಕ್ಸ್ಟ್ಗಳು ಯಾವ್ಯಾವು ಅಂದರೆ, ಪವಿತ್ರ ಗ್ರಂಥಗಳು ನೋಡಿದ್ವಿ. ನಾನ್ ಕ್ಯಾನಾನಿಕಲ್ ಟೆಕ್ಸ್ಟ್ಗಳು ಬೇರೆಯವ್ರು ಬರೆದಿರುವಂಥದ್ದು. ಇದು ಯಾವ್ಯಾವ ಲ್ಯಾಂಗ್ವೇಜಲ್ಲಿದೆ ಅಂದರೆ, ಪ್ರಕೃತ್ ಮತ್ತು ಸಂಸ್ಕೃತಗಳಲ್ಲೂ ಕೂಡ ಇದೆ. ಇದು ಇನ್ನೊಂದು ಕನ್ನಡದಲ್ಲೂ ಇದೆ, ಅಪಭ್ರಂಶ ಅನ್ನುವಂತಹ ಲ್ಯಾಂಗ್ವೇಜಲ್ಲೂ ಕೂಡ ಇದು ಇದೆ. ಇದರಲ್ಲಿ ಏನಿರುತ್ತೆ ಅಂದರೆ, ಜೈನ ಪುರಾಣಗಳ ಬಗ್ಗೆ ನಮಗೆ ಪ್ರಮುಖವಾಗಿ ಸಿಗುತ್ತೆ. ಜೈನ ಪುರಾಣಗಳು ಅಂತಂದರೆ ಯಾವುವು? 24 ತೀರ್ಥಂಕರರು ಏನಿದ್ದಾರಲ್ಲ, ಈ 24 ತೀರ್ಥಂಕರರ ಒಂದು ಪುರಾಣ, ಜೀವನ ಚರಿತ್ರೆ ಈ ಜೈನ ಪುರಾಣ ಒಳಗೊಂಡಿದೆ ಅನ್ನೋದನ್ನು ನಾವು ನೋಡಬಹುದು. ಈ ಜೈನ ಪುರಾಣಗಳನ್ನು ಚರಿತಾಸ್ ಬೈ ಶ್ವೇತಂಬರಾಸ್ ಅಂತ ಹೇಳಿ ಕೂಡ ಇದನ್ನು ಕರೀತಾರೆ. ಚರಿತ ಅಂದರೆ ಶ್ವೇತಂಬರರು ಬರೆದಿರ್ತಕ್ಕಂಥದ್ದು ಅಂತ ಹೇಳಿ ಇದನ್ನು ಕೂಡ ಕರೀತಾರೆ. ತೀರ್ಥಂಕರ ಅಂತಂದರೆ ಫೋರ್ಡ್ ಮೇಕರ್ಸ್ ಅಂತ ಸಂಸಾರ ಸಾಗರವನ್ನು ದಾಟಿಸೋರು ಅಂತ. ಈಗ ಮೊದಲನೇದಾಗಿ ನಾವು ನೋಡೋದಾದರೆ ಆದಿಪುರಾಣವನ್ನು ತೆಗೆದುಕೊಳ್ಳೋಣ. ಆದಿಪುರಾಣ ಸುಮಾರು 9ನೇ ಶತಮಾನದಲ್ಲಿ ಬರೆಯಲ್ಪಟ್ಟದ್ದು. ಇದು ಆದಿಪುರಾಣ ಯಾರ ಒಂದು ಪುರಾಣ ಆಗಿದೆ ಅಂತಂದರೆ, ಋಷಭನಾಥನ ಪುರಾಣ ಆಗಿದೆ. ಋಷಭನಾಥ ಅಥವಾ ಆದಿನಾಥ ಅಂತ ಇವನು ಮೊದಲ ತೀರ್ಥಂಕರ ಆಗಿದ್ದಾನೆ ಜೈನಿಸಂನಲ್ಲಿ. 8ನೇ ಶತಮಾನದಲ್ಲಿ ಇನ್ನೊಂದು ಬರುತ್ತೆ, ಹರಿವಂಶ ಪುರಾಣ ಅಂತ. ಈ ಹರಿವಂಶ ಪುರಾಣದಲ್ಲಿ ಜೈನ ವರ್ಷನ್ ಆಫ್ ಮಹಾಭಾರತ ಇದೆ. ಅಂದರೆ ಜೈನ ಧರ್ಮದಲ್ಲಿ ಒಂದು ಮಹಾಭಾರತ ಏನಿದೆಯಲ್ಲ, ಅದು ಕಥೆಗಳು ಇದರಲ್ಲಿ ಅಡಗಿದೆ. ಇದರಲ್ಲಿ ಕೃಷ್ಣ, ಬಲರಾಮ, ಪಾಂಡವರು, ಕೌರವರು ಇವರ ಎಲ್ಲ ಕಥೆಗಳು ಕೂಡ ಇದರಲ್ಲಿ ಅಡಗಿದೆ. ಇದು ಜೈನ ಮಹಾಭಾರತ ಅನ್ನುವಂಥದ್ದು ಒಂದು ವಿಶಿಷ್ಟ ಸಂಗತಿ ಇದರಲ್ಲಿ ಇದೆ ಅನ್ನೋದನ್ನು ನಾವು ನೋಡಬಹುದು. 9ನೇ ಶತಮಾನದಲ್ಲಿ ಜಿನಸೇನ ಮತ್ತು ಗುಣಭದ್ರ ಅವರು ತ್ರಿಷಷ್ಟಿ ಶಲಾಕ ಪುರಾಣವನ್ನು ಬರೀತಾರೆ. ಇದರಲ್ಲಿ 24 ತೀರ್ಥಂಕರರ ಸಂಪೂರ್ಣ ಪುರಾಣವನ್ನು ಇದರಲ್ಲಿ ಇಟ್ಟಿರ್ತಾರೆ. ತ್ರಿಷಷ್ಟಿ ಪ್ರಕಾಶ ಪುರಾಣ ಅಂತ ಹೇಳಿ, ತ್ರಿಷಷ್ಟಿ ಲಕ್ಷಣ ಪುರಾಣ ಅಂತೇಳಿ, ಅಥವಾ ತ್ರಿಷಷ್ಟಿ ಶಲಾಕ ಪುರಾಣ ಅಂತ ಹೇಳಿ ಇದನ್ನು ಕರೀತಾರೆ. ಈ ತ್ರಿಷಷ್ಟಿ ಶಲಾಕ ಪುರಾಣದಲ್ಲಿ ಏನೇನು ಕಥೆಗಳಿದೆ ಅಂತಂದರೆ, ಜೈನ ಸೈನ್ಸ್ಗಳ ಕಥೆಗಳಿದೆ. ಅಷ್ಟೇ ಅಲ್ಲದೆ ಕೆಲವರು ರಾಜರ ಕಥೆ ಇದೆ, ಕೆಲವರು ವೀರರ ಕಥೆಗಳು ಇದೆ. ಸೊ ಹಾಗಾಗಿ ಇದೊಂಥರ ಎಲ್ಲ ಕಥೆಗಳನ್ನು ಒಳಗೊಂಡೆ, ಜೈನ ಧರ್ಮಕ್ಕೆ ಸಂಬಂಧಿಸಿದಂತಹ ಕಥೆಗಳನ್ನು ಒಳಗೊಂಡಿದೆ ಅನ್ನೋದನ್ನು ನಾವು ಇದರಲ್ಲಿ ಗಮನಿಸಬಹುದು. 12ನೇ ಶತಮಾನದಲ್ಲಿ ಪರಿಶಿಷ್ಟ ಪ್ರವರಣ ಅಂತೇಳಿ ಇದನ್ನು ಬರೆದಂಥವನು ಹೇಮಚಂದ್ರ ಅಂತ. ಇವನು ಏನು ಮಾಡಿದ್ದಾನೆ, ಪೊಲಿಟಿಕಲ್ ಹಿಸ್ಟ್ರಿಯನ್ನು ಕೊಟ್ಟಿದ್ದಾನೆ. ಹಲವಾರು ಜೈನ ಟೀಚರ್ಗಳೇನು, ಸೈಂಟ್ಗಳೇನಿದ್ರಲ್ಲ ಅವರು ಹೇಳಿರುವಂಥದ್ದನ್ನು ಇವನು ಹೇಳಿದ್ದಾನೆ. ಜೈನ ಟೆಕ್ಸ್ಟ್ನಲ್ಲಿ ಏನೇನಿರುತ್ತೆ ಅಂತಂದರೆ, ಅದರಲ್ಲಿ ಹಲವಾರು ಪೊಯೆಟ್ರಿಗಳಿರುತ್ತೆ, ಲಿರಿಕಲ್ ಪೊಯೆಟ್ರಿಗಳಿರುತ್ತೆ, ಮತ್ತು ಹಲವಾರು ಮಂತ್ರಗಳಿರುತ್ತೆ, ಹಿಮ್ಸ್ ಅಂತ ಕರೀತಾರೆ ಮಂತ್ರಗಳನ್ನು. ಹಲವಾರು ಕಥೆಗಳು. ಅದಾದಮೇಲೆ ಇದು ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಸಿಗುತ್ತೆ ಅಂತಂದರೆ, ಫಸ್ಟು ನಾವು ನೋಡಿದ್ವಲ್ಲ ಪ್ರಕೃತ್ನಲ್ಲಿದೆ, ಅದಾದಮೇಲೆ ಸಂಸ್ಕೃತ್ನಲ್ಲಿ ಇದೆ, ಅದಾದಮೇಲೆ ಅಪಭ್ರಂಶ ಅಂತ ಒಂದು ಲ್ಯಾಂಗ್ವೇಜ್ ಇದೆ, ಅಪಭ್ರಂಶ ಲ್ಯಾಂಗ್ವೇಜಲ್ಲಿದೆ, ಅದಾದಮೇಲೆ ಕನ್ನಡ ಲ್ಯಾಂಗ್ವೇಜಲ್ಲಿ ಇದೆ. ಈ ಎಲ್ಲ ಟೆಕ್ಸ್ಟ್ಗಳು ಜೈನ ಧರ್ಮದ ಬಗ್ಗೆ ಅಷ್ಟೇ ಅಲ್ಲ, ಆಗಿನ ಒಂದು ಜೀವನ, ಆಗಿದ್ದಂತಹ ಒಂದು ಏನು ಅಲ್ಲಿ ಜೈನ ಸಂಘ ಏನಿತ್ತಲ್ಲ, ಆ ಸಂಘದ ಜೀವನ ಯಾವ ರೀತಿ ಇತ್ತು, ಅವಾಗಿದ್ದಂತಹ ಪದ್ಧತಿಗಳು, ಆಚರಣೆಗಳು ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಇದು ಕೊಡುತ್ತೆ. ಮೊದಲನೇ ತೀರ್ಥಂಕರ ಋಷಭ. 24 ಜನ ತೀರ್ಥಂಕರ ಯಾರ್ಯಾರು ಅಂತ ನೋಡೋದಾದರೆ, ಮೊದಲನೇ ತೀರ್ಥಂಕರ ಋಷಭ, ಇವನ ಸಿಂಬಲ್ ಬುಲ್ ಆಗಿದೆ. ಅದಾದ ನಂತರ ಅಜಿತನಾಥ, ಇವನ ಸಿಂಬಲ್ಲು ಆನೆ, ಎಲಿಫೆಂಟು. ಸಂಬರ್ನಾಥ ಅಂಥೇಳಿ ಹಾರ್ಸ್ ಆಗಿದೆ ಸಿಂಬಲ್ಲು. ದೆನ್ ಅಭಿಯಾಂಧಾಮ ಅಂಥೇಳಿ ಇವನ ಸಿಂಬಲ್ಲು ಮಂಕಿ ಆಗಿದೆ. ಸುಮತಿನಾಥ ಅಂಥೇಳಿ ಇವನ ಸಿಂಬಲ್ ಕರ್ಲಿಯು, ಇದು ಒಂದು ಪಕ್ಷಿ, ಕರ್ಲಿಯು ಅನ್ನುವಂಥದ್ದು. ದೆನ್ ಪದ್ಮಪ್ರಭು ಅಂತ, ಇವನ ಒಂದು ಸಿಂಬಲ್ಲು ರೆಡ್ ಲೋಟಸ್ಸು. ಅದಾದಮೇಲೆ ಸುಪರ್ಸ್ವನಾಥ ಅಂತೇಳಿ ಇವರು ಸ್ವಸ್ತಿಕ್ ಸಿಂಬಲ್ ಆಗಿದೆ. ದೆನ್ ಅದಾದಮೇಲೆ ಚಂದ್ರಾಂಜಿ ಪ್ರಭು ಅಂತೇಳಿ ಇವನ ಸಿಂಬಲ್ಲು ಚಂದ್ರ, ಮೂನು. ಅದಾದಮೇಲೆ ಸುವಿಧಿನಾಥ್ ಅಂತೇಳಿ ಇವನ ಸಿಂಬಲ್ಲು ಕ್ರೊಕೊಡೈಲು. ಅದಾದಮೇಲೆ ಶೀತಲ್ನಾಥ್ ಅಂತೇಳಿ ಇವನ ಸಿಂಬಲ್ಲು ಶ್ರೀವತ್ಸ.
ಅದಾದಮೇಲೆ ಶ್ರೇಗನಾಥ್ ಅಂತೇಳಿ ರೈನೋಸಾರಸ್ ಆಗಿದೆ ಸಿಂಬಲ್ಲು. ನೆಕ್ಸ್ಟ್ ಅದಾದಮೇಲೆ ವಸುಪ್ರಿಯ ಅಂತೇಳಿ ಇವನ ಸಿಂಬಲ್ಲು ಬಫೆಲೋ. ಅದಾದಮೇಲೆ ವಿಮಲ್ನಾಥ್ ಅಂತೇಳಿ ಇವನ ಸಿಂಬಲ್ ಬೋರ್. ಅನಂತನಾಥ, ಬೋರ್ ಅಂತಂದರೆ ಕಾಡಂದಿ ಅಂತಾರಲ್ಲ ಅದು, ಬಫೆಲೋ ಅಂದರೆ ಕೋಣ, ರೈನೋಸಾರಸ್ ಗೊತ್ತಲ್ಲ. ಅದಾದ ನಂತರ ಅನಂತನಾಥ್ ಇದು ಫಾಲ್ಕಾನ್, ಹದ್ದು. ಧರ್ಮನಾಥ್ ಅಂತ ಅನ್ನೋದು ಇದು ವಜ್ರ ಗೊತ್ತು. ಅದಾದ ನಂತರ ಶಾಂತಿನಾಥ್ ಅನ್ನೋದು ಇದು ಡೀರ್, ಜಿಂಕೆ. ಕುಂತನಾಥ್ ಅಂತೇಳಿ ಕುಂತುನಾಥ್ ಅಂತ ಅನ್ನೋದು ಇದು ಹೀಗೋಟು, ಇದು ಮೇಕೆ. ಅರ್ನಾಥ್ ಅಂತ ಅನ್ನೋ ಸಿಂಬಲ್ಲು ಫಿಶ್ ಆಗಿದೆ. ಮಲ್ಲಿನಾಥ್ ಅನ್ನುವಂತಹ ಸಿಂಬಲ್ಲು ಇದು ವಾಟರ್ ಪಾಟ್, ಮಡಿಕೆ ಆಗಿದೆ. ಅದಾದಮೇಲೆ ಮುನಿಸ್ವಾಸ್ತ ಅಂತ ಅನ್ನೋ ಇವನ ಸಿಂಬಲ್ಲು ಟಾರ್ಟೈಸ್ ಆಗಿದೆ. ಅದಾದಮೇಲೆ ನೇಮಿನಾಥ್ ಅನ್ನೋ ಸಿಂಬಲ್ಲು ಬ್ಲೂ ಲೋಟಸ್, ಬ್ಲೂ ಕಮಲ, ನೀಲಿ ಕಮಲ. ಅರಿಷ್ಟನೇಮಿ ಅವನ ಸಿಂಬಲ್ಲು ಕಾನ್ಚ್ ಶೆಲ್, ಅಂದರೆ ಇದು ಕಪ್ಪೆ ಚಿಪ್ ಇರುತ್ತಲ್ಲ ಅದು. ಪಾರ್ಶ್ವನಾಥ ಇದು ಹಾವಿನ ಸಿಂಬಲ್ಲು. ಮಹಾವೀರ ಇವನು 24ನೇ ತೀರ್ಥಂಕರ, ಇವನ ಸಿಂಬಲ್ ಏನಾಗಿದೆ, ಇದು ಸಿಂಹ ಆಗಿದೆ. ಇನ್ನೊಂದು ವಿಶೇಷ ಅಂತಂದರೆ ಈ ಆದಿನಾಥ ಏನಿದೆನ ರಿಷಭ, ಇವನ ಒಂದು ಉಲ್ಲೇಖ ವಿಷ್ಣು ಪುರಾಣದಲ್ಲಿ, ಭಾಗವತ ಪುರಾಣದಲ್ಲಿ ಬರುತ್ತೆ. ಅಷ್ಟಲ್ಲದೇ ಋಷಭನಾಥ ಮತ್ತು ಅರಿಷ್ಟನೇಮಿ ಅಂತ ಏನು ಇಬ್ಬರಿದಾರಲ್ಲ, ಋಷಭನಾಥ ಮೊದಲನೇ ತೀರ್ಥಂಕರ, ಇವನದು ವಿಷ್ಣು ಪುರಾಣದಲ್ಲಿ ಬರುತ್ತೆ, ಭಾಗವತ ಪುರಾಣದಲ್ಲಿ ಬರುತ್ತೆ ಅಂತ ನೋಡಿದ್ವಿ. ಇದಾದಮೇಲೆ ಋಷಭ ಮತ್ತು ಅರಿಷ್ಟನೇಮಿ ಅಂತ ಇವರಿಬ್ಬರ ಉಲ್ಲೇಖಗಳು ಅದು ಎಲ್ಲಿ ಬರುತ್ತೆ ಅಂತಂದರೆ ಋಗ್ವೇದದಲ್ಲಿ ಬಂದಿದೆ. ನೋಡಿ ಎಷ್ಟು ಸೂಜಿಗ ಅಲ್ವಾ. ಹಾಗಿದ್ದರೆ ಆ ಕಾಲದಲ್ಲಿ ಎಲ್ಲವೂ ಕೂಡ ಒಂದರಲ್ಲೇ ಇತ್ತು ಅನ್ನುವಂಥದ್ದು ನಮಗೆ ಸಿಗುತ್ತೆ ಋಗ್ವೇದದಲ್ಲಿ ಇದು ಬಂದಿರೋದ್ರಿಂದ. ಹಿಸ್ಟಾರಿಕಲಿ ನಮಗೆ 22 ಜನ ಏನು ತೀರ್ಥಂಕರಿದೆಲ್ಲ, ಹಿಸ್ಟಾರಿಕಲ್ ಅಕೌಂಟ್ ನಮಗೆ ಯಾರ್ದು ಕೂಡ ಸಿಗಲ್ಲ. 22 ತನಕ ನಮಗೆ ಯಾವುದೇ ಒಂದು ಮಾಹಿತಿ ಐತಿಹಾಸಿಕವಾಗಿ ನಮಗೆ ಯಾವುದೂ ಸಿಗಲ್ಲ. ಆದರೆ ಕೊನೆ 2 ತೀರ್ಥಂಕರ ಏನಿರಲ್ಲ, ಪಾರ್ಶ್ವನಾಥ ಮತ್ತು ಮಹಾವೀರ, ಇವರ ಬಗ್ಗೆ ಐತಿಹಾಸಿಕವಾಗಿ ನಮಗೆ ಮಾಹಿತಿಗಳು ಸಿಗ್ತದೆ. ಮೊದಲನೇದಾಗಿ ಪಾರ್ಶ್ವನಾಥನ ಬಗ್ಗೆ ನೋಡೋದಾದರೆ, ಪಾರ್ಶ್ವನಾಥ ಬನಾರಸ್ ಅನ್ನುವ ಜಾಗ ಏನಿದೆಯಲ್ಲ, ಬನಾರಸ್ನ ಒಬ್ಬ ರಾಜ ಆಗಿರ್ತಾನವನು, ರಾಜಕುಮಾರ ಆಗಿದ್ದಂಥವನು. ಇವನೇನು ಮಾಡ್ತಾನೆ, ಅದನ್ನೆಲ್ಲ ತ್ಯಜಿಸಿ ಹರ್ಮಿಟ್ ಅಂದರೆ ಸನ್ಯಾಸಿ ಜೀವನವನ್ನು ಅವನು ಫಾಲೋ ಮಾಡಿ ಅವನು ಸತ್ತೋಗ್ತಾನೆ. ಎಲ್ಲಿ ಅಂತಂದರೆ ಸಮ್ಮೇತ್ ಶಿಖರ್ ಅನ್ನುವಂಥ ಕಡೆ ಸತ್ತೋಗ್ತಾನೆ, ಅಥವಾ ಪಾರ್ಶ್ವನಾಥ ಹಿಲ್ ಅಂತಲೂ ಕೂಡ ಕರೀತಾರೆ, ಜಾರ್ಖಂಡಲ್ಲಿದೆ ಅದು. ಸಮ್ಮೇತ್ ಶಿಖರ್ ಅಥವಾ ಪಾರ್ಶ್ವನಾಥ ಹಿಲ್ಲಲ್ಲಿ ಅವನು ಸತ್ತೋಗ್ತಾನೆ ಅನ್ನೋದನ್ನು ನೋಡಿದ್ವಿ. ಇದಾದ ನಂತರ ಪಾರ್ಶ್ವನಾಥ ಹೇಳಿದ್ದಂತಹ 4 ತತ್ವಗಳು ಯಾವ್ಯಾವು ಅಂತಂದರೆ, ಒಂದು ಅಹಿಂಸಾ ಅಂದರೆ ಗೊತ್ತಿದೆ. ಅದಾದ ನಂತರ ಹೇಳಿದ್ದು ಸತ್ಯ ಅಂತಂದರೆ ನಾನ್ ಲೈಯಿಂಗ್, ಅದು ಸುಳ್ಳು ಹೇಳ್ಬಾರ್ದು ಅನ್ನೋದು. ಅಸ್ಥೇಯ ಅಂತಂದರೆ ಇದು ನಾನ್ ಸ್ಟೀಲಿಂಗ್. ಅದಾದಮೇಲೆ ಅಪರಿಗ್ರಹ ಅಂತಂತಂದರೆ ಇದು ನಾವು ಅನವಶ್ಯಕ ನಾವು ಬಹಳಷ್ಟು ಪೊಸೆಷನ್ ಇಟ್ಕೊಳ್ತೀವಲ್ಲ, ಸೊ ಅದನ್ನು ನಾನ್ ಪೊಸೆಷನ್ ಅಂತ ಹೇಳಿ ಕರೀತಾರೆ, ಅಪರಿಗ್ರಹ ಅಂತೇಳಿ ಕರೀತಾರೆ. ಇಷ್ಟು 4 ಪಾರ್ಶ್ವನಾಥ ಕೊಟ್ಟಿದ್ದದ್ದು ತತ್ವಗಳು. ಆದರೆ ಮಹಾವೀರ ಏನು ಬರ್ತಾನಲ್ಲ, ಇವನಾದ ನಂತರ ಬರುವಂಥವನು ಮಹಾವೀರ ಇಷ್ಟು 4ಕ್ಕೆ ಒಂದನ್ನು ಆ್ಯಡ್ ಮಾಡ್ತಾನೆ. ಏನು ಆ್ಯಡ್ ಮಾಡ್ತಾನೆ ಅಂತಂದರೆ ಅದನ್ನು ಬ್ರಹ್ಮಚರ್ಯ ಅಂತೇಳಿ ಆ್ಯಡ್ ಮಾಡ್ತಾನೆ. ಇದಾದ ಮೇಲೆ ಮಹಾವೀರನ ಜೀವನ ಏನಿತ್ತು ಅಂತ ನೋಡಿ, ಪಾರ್ಶ್ವನಾಥಂದು ಬ್ರೀಫಾಗಿ ನೋಡಿದ್ವಿ. ಮಹಾವೀರನ ಜೀವನ ಯಾವ ರೀತಿ ಇತ್ತು ಅಂತಂದರೆ, ಮಹಾವೀರ ಹುಟ್ಟಿದ್ದು 540 BC ಹುಟ್ಟಿದ್ದು. ಯಾವ ಗ್ರಾಮದಲ್ಲಿ ಅಂತಂದರೆ ಕುಂದ ಗ್ರಾಮ ಅಂತ ಹೇಳಿ ಬರುತ್ತೆ. ಆ ಕುಂದ ಗ್ರಾಮ ಎಲ್ಲಿತ್ತು ಅಂತ ಅಂದರೆ ಅದು ವೈಶಾಲಿ ಅನ್ನುವಂತಹ ಪ್ರದೇಶದಲ್ಲಿ ಇತ್ತು. ವೈಶಾಲಿ ಬಿಹಾರ್ನಲ್ಲಿ, ಈಗಿನ ಬಿಹಾರದಲ್ಲಿ ಇತ್ತು. ಕುಂದ ಗ್ರಾಮ ವೈಶಾಲಿ ಬಿಹಾರ್ನಲ್ಲಿ ಹುಟ್ಟಿದ್ದು. ಅವನ ತಂದೆಯ ಹೆಸರು ಸಿದ್ಧಾರ್ಥ ಅಂತೇಳಿ. ಈ ಸಿದ್ಧಾರ್ಥ ಜ್ಞಾತ್ರಿಯ ಅನ್ನುವಂತಹ ಒಂದು ಕ್ಷತ್ರಿಯ ಗುಂಪಿರುತ್ತೆ, ಜ್ಞಾತ್ರಿಕ ಅಂತೇಳಿ. ಈ ಜ್ಞಾತ್ರಿಕ ಕ್ಷತ್ರಿಯ ಗುಂಪಿನ ಒಬ್ಬ ಹೆಡ್ ಆಗಿರ್ತಾನೆ. ಯಾರ ಅಂಡರಲ್ಲಿರ್ತಾನೆ ಅಂತಂದರೆ ವಜ್ಜಿ ಅಥವಾ ವೈಶಾಲಿ ಅನ್ನುವಂಥರ ಅವರ ಅಂಡರ್ನಲ್ಲಿ ಇವನೇನಾಗಿರ್ತಾನೆ, ಒಬ್ಬ ಜ್ಞಾತ್ರಿಕ ಕ್ಷತ್ರಿಯ ಕ್ಲಾನ್ನ ಒಂದು ಗುಂಪಿನ ಹೆಡ್ ಆಗಿರ್ತಾನೆ, ಚೀಫ್ ಆಗಿರ್ತಾನೆ. ಅಂಡರ್ ವಜ್ಜಿ ಅಥವಾ ವೈಶಾಲಿ ನಾವು ನೋಡಿದ್ವಿ. ವಜ್ಜಿ ಅಥವಾ ವೈಶಾಲಿಯ ಒಂದು ಕಿಂಗ್ಡಮ್ಗಳು ಮಹಾಜನಪದಾಸ್ನಲ್ಲಿ ಬರುತ್ತೆ ಅಂತ ಹೇಳಿ ನಾವು ನೋಡಿದ್ದೀವಿ. ಅದರಲ್ಲಿ ಏನಾಗಿದ್ದಾನೆ, ಮಹಾವೀರನ ತಂದೆ ಹೆಡ್ ಆಗಿರ್ತಾನೆ, ಒಬ್ಬ ಚೀಫ್ ಆಗಿರ್ತಾನೆ, ಜ್ಞಾತ್ರಿಕ ಕ್ಷತ್ರಿಯ ಕ್ಲಾನ್ನ ಚೀಫ್ ಆಗಿರ್ತಾನೆ. ಮಹಾವೀರನ ತಾಯಿ, ಅವಳ ಹೆಸರೇನು ತ್ರಿಶಾಲ ಅಂತ ಹೇಳಿ. ಈ ತ್ರಿಶಾಲ ಅನ್ನುವಂಥವಳು ತಾಯಿ, ಮಹಾವೀರನ ತಾಯಿ ಯಾರ ತಂಗಿ ಆಗಿರ್ತಾಳೆ ಅಂತಂದರೆ, ಯಾರ ಸಿಸ್ಟರ್ ಆಗಿರ್ತಾಳೆ, ಚೇತಕ ಅನ್ನುವಂತಹ ಒಬ್ಬ ರಾಜನ ಸಿಸ್ಟರ್ ಆಗಿರ್ತಾಳೆ. ಆ ಚೇತಕ ಯಾರು ಅಂತಂದರೆ ಇವನು ವೈಶಾಲಿ ಏನಿದೆಯಲ್ಲ, ಆ ವೈಶಾಲಿಯ
ಕಿಂಗ್ ಆಗಿರ್ತಾನೆ ಈ ಚೇತಕ. ನೋಡಿ, ಇದು ವೈಶಾಲಿನಲ್ಲಿ ಇರುವಂತಹ ಒಬ್ಬ ಕ್ಲಾನ್ನ ಹೆಡ್ಡಿಗೆ ಈ ತ್ರಿಶಾಲನ್ನು ಕೊಟ್ಟು ಮದುವೆ ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡಬಹುದು. ಅಷ್ಟಲ್ಲದೇ ಮಹಾವೀರ ಬಿಂಬಿಸಾರನಿಗೂ ಕೂಡ ರಿಲೇಟಿವ್ ಆಗಿದ್ದಾನೆ. ಯಾವ ರೀತಿ ಅಂತಂದರೆ, ಅವನು ಬಿಂಬಿಸಾರ ಮಗದ ರೂಲರ್. ಯಾವ ರೀತಿ ಅಂತಂದರೆ, ಈ ಚೇತಕ ಏನಿದಾನಲ್ಲ, ಚೇತಕನ ಮಗಳು, ಅವಳ ಹೆಸರೇನು ಚಲ್ಲಣ ಅಂತೇಳಿ ಬರುತ್ತೆ. ಈ ಚಲ್ಲಣ ಇವಳನ್ನು ಬಿಂಬಿಸಾರನಿಗೆ ಕೊಟ್ಟು ಮದುವೆ ಮಾಡಿರ್ತಾನೆ. ಸೊ ಹಾಗಾಗಿ ಮಹಾವೀರ ಕೂಡ ಬಿಂಬಿಸಾರನ ರಿಲೇಟಿವ್ ಆಗಿರ್ತಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ನಾವು ಇಷ್ಟೆಲ್ಲ ಕಾಂಟೆಂಪರರಿ ನೋಡಿ, ಬಿಂಬಿಸಾರ ಕಾಂಟೆಂಪರರಿ, ಚೇತಕ ಇವನು ವೈಶಾಲಿ ಕಿಂಗ್ಡಮ್ ಏನಿದೆಯಲ್ಲ ಇದರ ರಾಜ ಆಗಿರ್ತಾನೆ. ಸೊ ಚೇತಕನ ತಂಗಿಯನ್ನು ಮಹಾವೀರನ ತಂದೆ ಮದುವೆ ಆಗಿರ್ತಾನೆ. ಸೊ ಇಷ್ಟೆಲ್ಲ ನಮಗೆ ಗೊತ್ತಿರಬೇಕಾಗತ್ತೆ. ಇದಾದ ನಂತರ ಮಹಾವೀರ ಯಾರನ್ನ ಮದುವೆ ಆಗ್ತಾನೆ ಅಂತಂದರೆ, ಅವಳ ಹೆಸರು ಯಶೋಧರ ಅಂತ ಹೇಳಿ, ಯಶೋಧ ಅಂತೇಳಿ. ಇವಳು ಯಾರ ಮಗಳು ಅಂತಂದರೆ, ಸಮರವೀರ ಅಂತಕ್ಕಂಥ ಒಬ್ಬ ರಾಜನ ಮಗಳಾಗಿರ್ತಾಳೆ. ಮತ್ತು ಮಹಾವೀರನಿಗೆ ಒಬ್ಬ ಮಗಳು ಕೂಡ ಹುಟ್ಟುತ್ತಾಳೆ. ಅವಳ ಹೆಸರು ಅನೋಂಜ ಪ್ರಿಯದರ್ಶಿನಿ ಅಂತ ಹೇಳಿ. ಈ ಅನೋಂಜ ಪ್ರಿಯದರ್ಶಿನಿನ ಒಬ್ಬ ಮದುವೆ ಮಾಡ್ಕೊಳ್ತಾನೆ. ಅವನ ಹೆಸರೇನು ಜಮಾಲಿ ಅಂತ ಹೇಳಿ. ಇವನು ಮದುವೆ ಆಗ್ತಾನೆ. ಇವನೇ ಫಸ್ಟು ಮಹಾವೀರನಿಗೆ ಡಿಸೈಪಲ್ ಆಗೋದು. ಫಸ್ಟ್ನೇ ಶಿಷ್ಯ ಅಂತೇಳಿ ಕರಿಬಹುದು ಜಮಾಲಿ. ಈ ಜಮಾಲಿ ಅನೋಂಜ ಪ್ರಿಯದರ್ಶಿನಿನ ಮದುವೆ ಆಗ್ತಾನೆ. ಅಂದರೆ ಅಳಿಮಯನೇ ಫಸ್ಟು ಶಿಷ್ಯ ಲೆಕ್ಕಾಕ್ರಿ. 30ನೇ ವಯಸ್ಸಿಗೆ ಇವನಿಗೆ ವೈರಾಗ್ಯ ಬರುತ್ತೆ. 30ನೇ ವಯಸ್ಸಿನಲ್ಲಿ ಅವನ ತಂದೆ, ಆಫ್ಟರ್ ದ ಡೆತ್ ಆಫ್ ಹಿಸ್ ಫಾದರ್ ಅವನಿಗೆ ವೈರಾಗ್ಯ ಬರುತ್ತೆ. ಅವನು ಏನು ಮಾಡ್ತಾನೆ, ಅವನ ಸಂಸಾರವನ್ನು ತ್ಯಜಿಸಿ, ಫ್ಯಾಮಿಲಿಯನ್ನು ಬಿಟ್ಟು ಒಂದು ಅಸೆಟಿಕ್ ಸನ್ಯಾಸತ್ವ ಜೀವನವನ್ನು ತಪಶ್ಚರ್ಯ ಮಾಡಲಿಕ್ಕೆ ಹೊರಡ್ತಾನೆ ಅನ್ನೋದನ್ನು ನಾವು ನೋಡ್ಬೋದು. ಇವನು ಈ ತಪಶ್ಚರ್ಯ ಮಾಡೋಕ್ಕೆ ಹೊರಟಾಗ ಅವನಿಗೆ ಇನ್ನೊಬ್ಬ ಜೊತೆಯಲ್ಲಿ ಒಬ್ಬ ಕಂಪ್ಯಾನಿಯನ್ ಸಿಗ್ತಾನೆ. ಅವನ ಹೆಸರೇನು ಮಕ್ಕಲಿ ಗೋಸಾಲ ಅಂತೇಳಿ. ಈ ಮಕ್ಕಲಿ ಗೋಸಾಲ ಅನ್ನುವಂಥವನು ಒಬ್ಬ ಕಂಪ್ಯಾನಿಯನ್ ಥರ ಸಿಗ್ತಾನೆ. ಇವನು ತಪಶ್ಚರ್ಯ ಮಾಡ್ಬೇಕಾದ್ರೆ ಒಬ್ಬ ಫ್ರೆಂಡ್ ಥರ ಸಿಗ್ತಾನೆ. ಇವನೇ ಮುಂದೆ ಏನು ಮಾಡ್ತಾನೆ, ಅಜೀವಿಕಾ ಅನ್ನುವಂಥ ಸೆಕ್ಟನ್ನು ಇವನು ಓಪನ್ ಮಾಡ್ತಾನೆ. ಇವನು ಸಪ್ರೇಟ್, ಇವನೇನು ಮಹಾವೀರ ಫಾಲೋಯರ್ ಆಗೋದಿಲ್ಲ. ಇವನೇ ಸಪ್ರೇಟ್ ಅಜೀವಿಕಾ ಸೆಕ್ಟನ್ನು ಇವನು ಓಪನ್ ಮಾಡ್ತಾನೆ. ಅಜೀವಿಕಾ ಅದು ಒಂದು ಸಿದ್ಧಾಂತ ಇರುತ್ತೆ, ಅದರದ್ದು ಜೀವನ ಶೈಲಿನೇ ಬೇರೆ ಇರುತ್ತೆ. ನೋಡಿ, ಅವನು 30ನೇ ವಯಸ್ಸಿಗೆ ಅವನು ಸಂಸಾರವನ್ನು ತ್ಯಜಿಸಿ ಅವನು ಸಾಧನೆಗೆ ತೊಡಗ್ಕೊಳ್ತಾನೆ. ಅವನು 42ನೇ ವಯಸ್ಸಿಗೆ ಅವನಿಗೆ ಕೈವಲ್ಯ ಜ್ಞಾನ ಸಿಗುತ್ತೆ. ನೋಡಿ, ಸುಮಾರು 12 ವರ್ಷದ ಸತತ ಸಾಧನೆಯಲ್ಲಿ ಅವನು ತೊಡಗಿದ್ದಾನೆ. ಇವನಿಗೆ ಎಲ್ಲಿ ಆ ಎನ್ಲೈಟನ್ಮೆಂಟ್ ಕೈವಲ್ಯ ಜ್ಞಾನ ಎಲ್ಲಾಗುತ್ತೆ ಅಂತಂದರೆ, ಈ ಸಾಲ್ ಟ್ರೀ ಕೆಳಗಡೆ ಆಗುತ್ತೆ. ಅದು ಯಾವ ನದಿ ಹತ್ರ ಆಗುತ್ತೆ, ಯಾವ ನದಿ ದಡದ ಹತ್ರ ಇರುತ್ತೆ ಈ ಸಾಲ್ ಟ್ರೀ ಅಂತಂದರೆ, ರಿಜುಪಾಲಿಕಾ ಅಂತ ಹೇಳಿ ಒಂದು ನದಿ, ಆಗಿನ ಕಾಲದಲ್ಲಿ ಒಂದು ಇತ್ತು ನದಿ ರಿಜುಪಾಲಿಕಾ ಅಂತ ಹೇಳಿ. ಈ ನದಿಯ ದಡದಲ್ಲಿ ಇರತಕ್ಕಂಥ ಒಂದು ಸಾಲ್ ಟ್ರೀ, ಅಲ್ಲಿ ಅವನಿಗೆ ಎನ್ಲೈಟನ್ಮೆಂಟ್ ಆಗುತ್ತೆ. ಅದು ಜಾಂಬಿಕಾ ಗ್ರಾಮ ಅಂತ ಹೇಳಿ ಅದನ್ನು ಕರೀತಾರೆ. ಆ ಜಾಗವನ್ನು ಜಾಂಬಿಕಾ ಗ್ರಾಮ ಅಂದರೆ ಆ ಊರ ಹತ್ರ, ಜಾಂಬಿಕಾ ಗ್ರಾಮದ ಹತ್ರ ಅವನಿಗೆ ಎನ್ಲೈಟನ್ಮೆಂಟ್ ಆಗುತ್ತೆ ಅಂಥೇಳಿ ನಾವು ನೋಡಬಹುದು. ಈ ಕೈವಲ್ಯ ಜ್ಞಾನ ಅವನಿಗೆ ಸಿಕ್ಕ ಮೇಲಿಂದ ಅವನನ್ನು ಏನಂತ ಕರಿತಾಯಿದ್ರು ಅಂತಂದರೆ, ಅವನನ್ನು ಕೇವಲಿನ್ ಅಂತ ಕರಿತಾಯಿದ್ರು, ಅಥವಾ ಜಿನ ಅಂತೇಳಿ ಕರಿತಾಯಿದ್ರು, ಅಥವಾ ಜಿತೇಂದ್ರಿಯ ಅಂತ ಹೇಳಿ ಕರಿತಾಯಿದ್ರು. ಕೇವಲಿನ್ ಅಂತಂದರೆ ಪರ್ಫೆಕ್ಟ್ ಲರ್ನ್ಡ್ ಅಂತೇಳಿ, ಅಂದರೆ ಬಹಳ ಕರೆಕ್ಟಾಗಿ ಇರುವಂತಹ ಸತ್ಯವನ್ನು ರಿಯಲೈಸ್ ಮಾಡಿಕೊಂಡ್ರು ಅವನು. ಜಿನ ಅಥವಾ ಜಿತೇಂದ್ರಿಯ ಅಂತಂದರೆ ಒನ್ ವಾಸ್ ಕಾಂಕ್ವರ್ಡ್ ಸೆನ್ಸಸ್, ಅವನ ಒಂದು ಇಂದ್ರಿಯಗಳನ್ನು ಕಾಂಕ್ವರ್ ಮಾಡಿರುವಂಥವನು. ನಿಗ್ರಹ ಅಂತಂದರೆ ಒನ್ ಈಸ್ ಫ್ರೀ ಫ್ರಮ್ ಆಲ್ ಬಾಂಡೇಜಸ್, ಎಲ್ಲ ಸಂಸಾರದ ಕಟ್ಟುಪಾಡುಗಳು ಏನು ಬಂಧನಗಳಿಂದ ಮುಕ್ತ ಆಗಿರುವಂಥವನು. ಅರಹಂತ್ ಅಂತಂದರೆ ಬ್ಲೆಸ್ಡ್ ಒನ್ ಅಂತ, ಆಶೀರ್ವಾದಕ್ಕೆ ಒಳಪಟ್ಟಿರುವಂಥವನು. ಮಹಾವೀರ ಅಂತಂದರೆ ಬಹಳ ಬ್ರೇವ್ ಅಂತ, ವೀರ ಅಂತೇಳಿ. ಇವನ ಫಾಲೋಯರ್ಸು ಇವನನ್ನು ಜೈನ ಅಂತ ಹೇಳಿ ಕರೀತಾಯಿದ್ರು. ಇಷ್ಟು ನಮಗೆ ಅವನ ಬಗ್ಗೆ ಇರತಕ್ಕಂಥ ಇನ್ಫಾರ್ಮೇಷನ್ಗಳು. ಇದ್ರ ಜೊತೆಗೆ ಇನ್ನೂ ಇದೆ, ಯಾವುದು ಅಂತಂದರೆ ಅವನು ಫಸ್ಟ್ ಟೀಚಿಂಗ್ನ ಎಲ್ಲಿ ಕೊಡ್ತಾನೆ ಅಂತಂದರೆ, ಪಾವ ಅನ್ನುವಂತಹ ಒಂದು ಜಾಗದಲ್ಲಿ ಕೊಡ್ತಾನೆ. ಯಾರಿಗೆ ಅಂತಂದರೆ 11 ಜನ ಅವರ ಡಿಸೈಪಲ್ಸ್ಗಳಿಗೆ ಕೊಡ್ತಾರೆ. ಯಾವಾಗಲೂ ಇವನಿಂದನೇ ಅಡ್ಡಾಡ್ತಾ ಇರ್ತಾರೆ. ಸೊ ಈ 11 ಜನ ಡಿಸೈಪಲ್ಸ್ನ ಗಣಧರಾಸ್ ಅಂತ ಹೇಳಿ ಕರೀತಾರೆ ಅಂತ ನಾವು ಆಲ್ರೆಡಿ ನೋಡಿದ್ವಿ. ಸೊ ಇವರಿಗೆ ಏನು ಮಾಡ್ತಾರೆ, ಇವನು ಫಸ್ಟ್ ಸರ್ಮನ್ನ ಕೊಡ್ತಾನೆ ಪಾವ ಅನ್ನುವಂತಹ ಪ್ಲೇಸ್ನಲ್ಲಿ. ಅದಾದ ನಂತರ ಇವನೊಂದು ಜೈನ ಸಂಘವನ್ನು ಮಾಡಲಿಕ್ಕೆ ಹೇಳ್ತಾನೆ. ಜೈನ ಸಂಘ, ಈ ಜೈನ ಸಂಘದಲ್ಲಿ ಅವರು ಏನು ಫಾಲೋಯರ್ಸ್ ಏನಿರ್ತಾರಲ್ಲ, ಜೈನ ಕಮ್ಯೂನ್ ಏನು ಫಾಲೋಯರ್ಸ್, ಅವ್ರು ಏನು ಮಾಡ್ತಾರೆ, ಸಾಧನೆ ಮಾಡ್ತಾ ಇರ್ತಾರೆ. ಈ ಜೈನ ಸಂಘವನ್ನು ಪಾವಾದಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾನೆ.
ಅವನು ದೇಹವನ್ನು ತ್ಯಜಿಸಿದ್ದು ಯಾವಾಗ ಮಹಾವೀರ ಅಂತಂದರೆ, ಅವನು 72ನೇ ಇಳಿ ವಯಸ್ಸಿನಲ್ಲಿ 468 ಬಿಫೋರ್ BC ಬಿಫೋರ್ ಕಾಮನ್ ಎರಾದಲ್ಲಿ ಅವನು ಸತ್ತೋಗ್ತಾನೆ. ಎಲ್ಲಿ ಅಂತ, ಯಾವ ಜಾಗದಲ್ಲಿ ಅಂತಂದರೆ ಪಾವಪುರಿ ಎನ್ನುವಂತಹ ಜಾಗದಲ್ಲಿ ಸತ್ತೋಗ್ತಾನೆ. ಇದು ಬಿಹಾರ್ ಶರೀಫ್ ಎನ್ನುವಂತಹ ಪ್ಲೇಸ್ ನಂತರ ಬರುತ್ತೆ, ಬಿಹಾರದಲ್ಲಿ ಬರುತ್ತಿದ್ದು. ಇವನ ನಂತರ ಏನು 11 ಜನ ಡಿಸೆಪಲ್ಸ್ ಏನಿರ್ತಾರಲ್ಲ, ಮಹಾವೀರ ಸತ್ತೋದ್ಮೇಲೆ, ಅವನು ದೇಹ ತ್ಯಜಿಸಿದ ಮೇಲೆ 11 ಜನ ಗಣಧರಸಲ್ಲಿ ಉಳ್ಕೊಂಡಿದ್ದಂಥವನು ಒಬ್ಬನೇ ಒಬ್ಬ. ಅವನು ಯಾರು ಅಂತಂದರೆ ಅವನ ಹೆಸರು ಸುಧರ್ಮ ಅಂತ ಹೇಳಿ. ಮಹಾವೀರ ಸತ್ತ ಮೇಲೆ ಉಳ್ಕೊಂಡಂತಹ ಒಬ್ಬನೇ ಒಬ್ಬ ಡಿಸೈಪಲ್ ಅಂತ ಹೇಳಿ ನಾವು ಕರಿಬಹುದು. ಇಷ್ಟು ಮಹಾವೀರನ ಒಂದು ಜೀವನದ ಬಗ್ಗೆ ನಾವು ಇಷ್ಟನ್ನು ನಾವು ತಿಳ್ಕೊಂಡ್ವಿ. ಮಹಾವೀರ ಹುಟ್ಟಿದ್ದು ಎಲ್ಲಿ, ಯಾವ ಸ್ಥಳದಲ್ಲಿ, ಯಾವ ರೀತಿ ಇದ್ದ, ಅವನ ರಿಲೇಟಿವ್ಸ್ಗಳು ಯಾರ್ಯಾರಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಈ ನಂತರ ನಾವೇನು ಮಾಡೋಣ, ಮಹಾವೀರನ ಸಿದ್ಧಾಂತಗಳನ್ನು, ಜೈನಿಸಮ್ನ ಸಿದ್ಧಾಂತಗಳನ್ನು ತಿಳಿದುಕೊಳ್ಳೋಣ.